ವೀಕ್ಷಕರೇ, ನೀವು ರಾಯರ ಭಕ್ತರಾ? ಹಾಗಿದ್ದರೆ ಈ ವಿಶೇಷವಾದಂತಹ ವಿಡಿಯೋ ನಿಮಗೋಸ್ಕರನೇ. ಬರುವಂತಹ ಆಗಸ್ಟ್ 29, 30, 31 ರಾಯರ 355ನೆಯ ಆರಾಧನಾ ಮಹೋತ್ಸವ ಇದೆ. ಈ 3 ದಿನ ನಾನು ಹೇಳುವಂತಹ ಸೇವೆಯನ್ನು ನೀವೇನಾದರೂ ರಾಯರಿಗೆ ಸಲ್ಲಿಸಿದ್ರೆ ನಿಮ್ಮ ಜೀವನದಲ್ಲಿಯೂ ಸಹ ರಾಯರ ಕೃಪೆ ಮತ್ತು ರಾಯರ ಅನುಗ್ರಹ ಸದಾಕಾಲ ಇರುತ್ತೆ. ಆ ಸೇವೆ ಯಾವುದು? ಈ 3 ದಿನದ ಮಹತ್ವ ಏನು? ಪ್ರತಿಯೊಂದು ಸಹ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೇನಂತೆ. ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ ಮತ್ತು ರಾಯರಿದ್ದಾರೆ ಅಂತಹ ಕಮೆಂಟ್ ಅನ್ನ ಮಾಡಿ. ಆಗಸ್ಟ್ 29ನೇ ತಾರೀಕು ಪೂರ್ವಾರಾಧನೆ, 30ನೇ ತಾರೀಕು ಮಧ್ಯಮಾರಾಧನೆ, 31ನೇ ತಾರೀಕು ಉತ್ತರಾರಾಧನೆ. ಈ 3 ದಿನವೂ ಸಹ ನೀವು ಬೆಳಗ್ಗೆ ಬೇಗ ಎದ್ದು ಮಡಿಯಿಂದ ಸ್ನಾನನ ಮಾಡಿ ರಾಯರ ಪಟ್ಟಕ್ಕೆ ಹೂವು ಮತ್ತು ನೈವೇದ್ಯನ ಅರ್ಪಿಸಿ ಶ್ರದ್ಧೆ ಮತ್ತು ಭಕ್ತಿಯಿಂದ ರಾಯರ ಪೂಜೆಯನ್ನ ಮಾಡಿ ನಿಮ್ಮ ಮನೆಯ ಸುತ್ತಮುತ್ತ ಇರುವಂತಹ ರಾಯರ ಮಠಕ್ಕೆ ಹೋಗಿ ರಾಯರ ದರ್ಶನವನ್ನ ಪಡಿರಿ. ಆದರೆ ಈ ದಿನ ಬಡವರಿಗೆ ಆಹಾರವನ್ನ ದಾನ ಮಾಡಿ. ಈ ರೀತಿಯಾಗಿ ನೀವು ರಾಯರ ಆರಾಧನೆ ಮಾಡುವುದರಿಂದ ರಾಯರ ಕೃಪಾ ಕಟಾಕ್ಷ ಎಂಬುದು ನಿಮ್ಮ ಮೇಲೆ ಸದಾಕಾಲ ಇರುತ್ತೆ. ನಿಮ್ಮ ಸರ್ವ ಸಮಸ್ಯೆಗಳು ಸಹ ರಾಯರ ಒಂದು ಅನುಗ್ರಹದಿಂದ ಪರಿಹಾರ ಸಿಗುತ್ತೆ. ಇಂಥದೇ ಇನ್ಫಾರ್ಮೇಶನ್ ಮಾಹಿತಿಗಾಗಿ ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಇನ್ನು ನಿಮ್ಮ ಜೀವನದಲ್ಲಿ ಏನಾದರೂ ಸಮಸ್ಯೆಗಳಿತ್ತಂದ್ರೆ ಈ ಕೆಳಕಂಡ ನಂಬರ್ಗೆ ಕರೆ ಮಾಡಿ.